ಹಾಯ್, ವೀಸಾನು ಸಿಕ್ಕಾಯಿತು, ಶಾಪಿಂಗು ಆಯಿತು, ಫ್ಲೈಟು ಬುಕ್ ಆಯಿತು, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಡೋಣ ಅನ್ನುವಾಗ ಪೀಸಾಗಿರುತ್ತೆ ಅನ್ಕೊತೀವಿ. ಬಟ್ ಅದರಲ್ಲಿ ಇನ್ನೊಂದು ತಲೆನೋವು ಬರುತ್ತೆ, ಯಾವ ಟ್ರಾಲಿ ಬ್ಯಾಗ್ ಬೈ ಮಾಡಬೇಕಂತ ಅಂದ್ಬಿಟ್ಟು. ಸೊ ಟ್ರಾಲಿ ಬ್ಯಾಗಲ್ಲಿ ತುಂಬ ಕ್ವೆಶನ್ಸ್ ಬರುತ್ತೆ, ಯಾವ ಟೈಪ್ ತೊಗೊಬೇಕು, ಯಾವ ಕಂಪ್ನಿ ತೊಗೊಬೇಕು, TSA ಲಾಕ್ ಅಂದರೆ ಏನು ಅಂತ ಎಲ್ಲ. ಸೊ ಎಲ್ಲ ಕ್ವೆಶನ್ಸ್ಗೂ ಈ ವಿಡಿಯೋಲಿ ನಿಮಗೆ ಆನ್ಸರ್ ಸಿಗುತ್ತೆ. ಆಲ್ಮೋಸ್ಟ್ 1 ಮಂತ್ ಆದಮೇಲೆ ನಾನು ಬೈ ಮಾಡ್ತಿದ್ದೀನಿ. ನಮ್ಮ ಸೀನಿಯರ್ಸ್ನ ಮತ್ತು ಆಲ್ರೆಡಿ ಅಲ್ಲಿ ಹೋಗಿರೋರನ್ನ ಕೇಳಿ ಆಮೇಲೆ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನಾನು ಈ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರೋದು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋಲಿ. ಡಿಪೆಂಡ್ಸ್ ಆನ್ ಏರ್ಲೈನ್ಸು ನಮಗೆ ಬ್ಯಾಗೇಜ್ ಎಷ್ಟು ತೊಗೊಂಡೋಗ್ಬೇಕಂತ ಹೇಳ್ತಾರೆ. ಪ್ರಾಬಬ್ಲಿ ಈ ಸ್ಟೂಡೆಂಟ್ಸಿಗೆ ಯೂಶ್ವಲಿ 3 ಬ್ಯಾಗ್ಸ್ನ ಅಲೋ ಮಾಡ್ತಾರೆ. ಒಂದು ಕ್ಯಾಬಿನ್ ಇಲ್ಲಾಂದರೆ ಕ್ಯಾರಿ ಆನ್ ಬ್ಯಾಗ್, ಅದು ನಮ್ಮ ಜೊತೆನೇ ನಾವು ಕ್ಯಾರಿ ಮಾಡ್ಬೋದು. ಲೈಕ್ ಕ್ಯಾಬಿನೆಟ್ ನಮ್ಮ ತಲೆ ಮೇಲೆ ಇರುತ್ತಲ್ಲ, ಕ್ಯಾಬಿನೆಟ್ ಮೇಲೆ ಇಟ್ಕೊಂಡು ತೊಗೊಂಡೋಗ್ಬೋದು ನಾವು. ಇನ್ನೆರಡು ಚೆಕ್ಕಿಂಗ್ ಬ್ಯಾಗ್ ಏನಿರುತ್ತೆ ಅದು ನಾವು ಬ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ನಾನು ಒಂದು ಸರಿ ಅಲ್ಲಿ ಹಾಕಿದ್ರೆ ಮತ್ತೆ ನಂಗೆ ಸಿಗೋದು ಬಾಸ್ಟನಲ್ಲಿ. ಸೊ ಅಲ್ಲಿವರೆಗೂ ನಮಗೆ ಆ 2 ಚೆಕ್ಕಿನ್ ಬ್ಯಾಗ್ ಸಿಗೋದಿಲ್ಲ. ಸೊ ಟೋಟಲಿ 3ನ ಅಲೋ ಮಾಡ್ತಾರೆ. ದೆನ್ ಸೈಜಸ್ ಬರುತ್ತೆ, ಅದ್ರದ್ದು ಡೈಮೆನ್ಷನ್ ಇರುತ್ತೆ ಅಲ್ಲ, ಒಂದೊಂದು ಏರ್ಲೈನ್ಸ್ದು ಒಂದೊಂದು ಡೈಮೆನ್ಷನ್ ಇರುತ್ತೆ. ಸೊ ಆ ಡೈಮೆನ್ಷನ್ ಪ್ರಕಾರನೇ ತೊಗೊಂಡೋಗ್ಬೇಕು. ಕ್ಯಾಬಿನ್ ಬ್ಯಾಗ್ ಅಂದರೆ ಸ್ಮಾಲ್ ಬ್ಯಾಗ್ ಏನಿರುತ್ತಲ್ಲ ಅದ್ರದ್ದು ಸೈಜ್ ಬಂದು ಯೂಶ್ವಲಿ 55 ಸೆಂಟಿಮೀಟರ್ ಇರುತ್ತೆ. ಇನ್ನೊಂದು ಸೈಜ್ ಬಂದು 158 to 152 ಡಿಪೆಂಡ್ಸ್ ಆನ್ ಏರ್ಲೈನ್ಸು ಸೈಜ್ ಇರುತ್ತೆ. ಸೊ ನೀವು ನಿಮ್ಮ ಏರ್ಲೈನ್ಸ್ಗೆ ಚೆಕ್ ಮಾಡಿಕೊಂಡು ಆ ಡೈಮೆನ್ಷನ್ ಪ್ರಕಾರ ತೊಗೊಂಡೋಗ್ಬೇಕಾಗತ್ತೆ ಟ್ರಾಲಿ ಬ್ಯಾಗ್ಸ್ನ. ಯೂಶ್ವಲಿ ಅಮೇರಿಕನ್ ಟೂರಿಸ್ಟರು, ನಾರ್ತ್ ಮೈಲ್ಸು ಮತ್ತು VIP, ಸಫಾರಿ ಎಲ್ಲನೂ ಏರ್ಲೈನ್ಸಿಗೆ ಏನು ಬೇಕಿರುತ್ತೆ ಅಲ್ಲ ಅದೇ ಪ್ರಕಾರನೇ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ಅದೇನು ವರಿ ಮಾಡ್ಕೊಳ್ಳೋದಿರೋದಿಲ್ಲ. ಟ್ರಾಲಿ ಬ್ಯಾಗಲ್ಲಿ 3 ಸೈಜಸ್ ಬರುತ್ತೆ, ಒಂದು ಸ್ಮಾಲು, ಮೀಡಿಯಮು, ಲಾರ್ಜು. ಯೂಶ್ವಲಿ ಸ್ಟೂಡೆಂಟ್ಸ್ ತೊಗೊಂಡೋಗೋದು ಒಂದು ಸ್ಮಾಲ್ ಮತ್ತು 2 ಲಾರ್ಜ್ ಹೋಗ್ತಾರೆ. ಇಲ್ಲ ಅಂದರೆ ಒಂದು ಸ್ಮಾಲು, ಮೀಡಿಯಮು, ಲಾರ್ಜ್ನ ತೊಗೊಂಡೋಗ್ತಾರೆ. ಸ್ಮಾಲಲ್ಲಿ ನಾವು ಅಪ್ ಟು 7 kgsನ ನಾವು ಕ್ಯಾರಿ ಮಾಡ್ಬೋದು, ಅಂದರೆ ಕ್ಯಾಬಿನ್ ಬ್ಯಾಗಲ್ಲಿ. ಮೀಡಿಯಮಲ್ಲಿ 23 kgsನ ಕ್ಯಾರಿ ಮಾಡ್ಬೋದು, ಲಾರ್ಜಲ್ಲಿ 23 kgsನ ಕ್ಯಾರಿ ಮಾಡೋದಿರುತ್ತೆ. ಸೊ ಲೈಕ್ ಲಾರ್ಜ್ನ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಸ್ಪೇಸ್ ಇರುತ್ತೆ, ನಾವು ಜಾಸ್ತಿ ಬಟ್ಟೆಗಳನ್ನೆಲ್ಲ ತೊಗೊಂಡೋಗ್ಬೋದು. ಮೀಡಿಯಮಲ್ಲಿ ಏನಾಗುತ್ತೆ, ನೀವು ಕಮ್ಮಿ ಇರುತ್ತೆ, ಸೈಜ್ ಕಮ್ಮಿ ಇರೋದ್ರಿಂದ, ಬಟ್ kgs ಸೇಮ್ ಇರುತ್ತೆ. ಸೊ ಐ ಪ್ರಿಫರ್ 2 ಲಾರ್ಜು 1 ಸ್ಮಾಲ್ ತೊಗೊಂಡೋಗ್ಬೋದು. ಕ್ಯಾಬಿನ್ ಬ್ಯಾಗಿಗೆ ಟ್ರಾಲಿ ಬ್ಯಾಗೇ ತೊಗೊಂಡೋಗ್ಬೇಕಂತ ಇಲ್ಲ, ನೀವು ಡಫಲ್ ಬ್ಯಾಗ್ ಇಲ್ಲ ಅಂದರೆ ಟ್ರಕ್ಕಿಂಗ್ ಬ್ಯಾಗ್ ಆ ಥರನೂ ಕೂಡ ತೊಗೊಂಡೋಗ್ಬೋದು. ಟ್ರಾಲಿ ಬ್ಯಾಗ್ಸ್ನ 3 ಕೈಂಡ್ಸ್ ಆಫ್ ಮೆಟೀರಿಯಲ್ಸಿಂದ ಮಾಡಿರ್ತಾರೆ. ಒಂದು ಪಾಲಿಕಾರ್ಬೊನೇಟ್, ಪಾಲಿಪ್ರೊಪಲಿನ್, ಪಾಲಿಸ್ಟರ್ ಅಂತ. ಪಾಲಿಸ್ಟರ್ ಅಂತ ಅಂದರೆ ಕ್ಲಾತಿಂದ ಮಾಡಿರ್ತಾರೆ. ಅದೇನಂದರೆ ಜಾಸ್ತಿ ನಾವು ವೆಯ್ಟ್ನೆಲ್ಲ ಹಾಕೋದ್ರಿಂದ ಕೆಲವೊಂದು ಸರಿ ಅರ್ಧೋಗ್ಬೋದು, ಅಥವಾ ಚಿಕ್ಕ ಸ್ಕ್ರ್ಯಾಚ್ ಆದರೂ ಕ್ಲಾತ್ ಇದು ಆಬ್ವಿಯಸ್ಲಿ ಅರ್ಧೋಗುತ್ತೆ. ಸೊ ಅದನ್ನು ಜಾಸ್ತಿ ಪ್ರಿಫರ್ ಮಾಡಲ್ಲ. ಎರಡೇ ಪಾಲಿಕಾರ್ಬೊನೇಟ್ ಮತ್ತು ಪಾಲಿಪ್ರೊಪಲಿನ್ನು. ಪಾಲಿಕಾರ್ಬೊನೇಟ್ ಅನ್ನೋದು ಪ್ಲಾಸ್ಟಿಕ್ಗೆ, ಇದು ಪ್ಲಾಸ್ಟಿಕ್ಗೆ. ಪಾಲಿಕಾರ್ಬೊನೇಟು ವೆಯ್ಟ್ ಜಾಸ್ತಿ ಇರುತ್ತೆ, ಮತ್ತು ಪಾಲಿಪ್ರೊಪಲಿನ್ ಇರುತ್ತಲ್ಲ ಅದು ವೆಯ್ಟ್ ಲೆಸ್ ಇರುತ್ತೆ ಮತ್ತು ಹಾರ್ಡ್ ಮೆಟೀರಿಯಲ್ ಇರುತ್ತೆ, ತಿನ್ ಇರುತ್ತೆ. ಬಟ್ ನೀವು ಎಷ್ಟೇ ವೆಯ್ಟ್ನ ಹಾಕಿದ್ರು, ಇವಾಗ ಏರ್ಪೋರ್ಟ್ನಲ್ಲಿ ಹೋದರೆ ಒಂದು ಬ್ಯಾಗ್ ಮೇಲೆ ಒಂದು ಎಸಿತಾ ಇರ್ತಾರೆ, ಆವಾಗೆಲ್ಲನೂ ಬ್ರೇಕ್ ಆಗ್ಬೋದು. ಸೊ ಪಾಲಿಪ್ರೊಪಲಿನ್ ಬೆಸ್ಟು. ಪಾಲಿಕಾರ್ಬೊನೇಟು ಕೂಡ ತೊಗೊಂಡ್ಬಿಡು. ಪಾಲಿಕಾರ್ಬೊನೇಟ್ ಬಂದು ರೇಟ್ ಜಾಸ್ತಿ ಇರುತ್ತೆ ಪಾಲಿಪ್ರೊಪಲಿನ್ಗಿಂತ. ಐ ಪ್ರಿಫರ್ ಪಾಲಿಪ್ರೊಪಲಿನ್ನೇ, ವೆಯ್ಟ್ಲೆಸ್ ಇರುತ್ತೆ ಮತ್ತು ಕಾಸ್ಟು ಕೂಡ ಕಮ್ಮಿ ಇರುತ್ತೆ, ಡ್ಯೂರಬಿಲಿಟಿನೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ನಾವು ಮೈಂಡಲ್ಲಿ ಇಟ್ಕೊಬೇಕೇನಂತ ಅಂದರೆ 23 kgs ನಮಗೆ ಒಂದು ಇದು ಬ್ಯಾಗ್ನ ಕೊಡೋದು, ನಮಗೆ ಅಷ್ಟು ವೆಯ್ಟ್ನ ತೊಗೊಂಡೋಗ್ಬೋದಂತ. ಆ 23 kgsಲ್ಲಿ ನಿಮ್ಮದು ಟ್ರಾಲಿ ಬ್ಯಾಗ್ ಎಷ್ಟು ವೆಯ್ಟ್ ಇರುತ್ತೆ ಅಲ್ಲ ಅದು ಕೂಡ ಆ್ಯಡ್ ಆನ್ ಆಗುತ್ತೆ. ಸಪೋಸ್ ಇವಾಗ ನಿಮಗೆ 3 kgs ಟ್ರಾಲಿ ಬ್ಯಾಗ್ ಇತ್ತು ಅಂದರೆ ಆ 23 kgsಲ್ಲಿ 3 kgs ಟ್ರಾಲಿ ಬ್ಯಾಗೇ ತೊಗೊಂಡಿರುತ್ತೆ. ಇನ್ನು 20 kgs ಅಷ್ಟೇ ನೀವು ತೊಗೊಂಡೋಗೋಕ್ಕಾಗೋದು. ಸೊ ಅದಕ್ಕೇ ಅದು ಎಷ್ಟು ವೆಯ್ಟ್ ಇದೆ ಅನ್ನೋದು ಕೂಡ ನೀವು ನೋಡ್ಕೊಬೇಕಾಗತ್ತೆ. ಎಷ್ಟು ಲೆಸ್ ವೆಯ್ಟ್ ಇರುತ್ತೆ ಅಲ್ಲ ಅಷ್ಟು ನೀವು ಮೋರ್ ಲಗೇಜ್ನ ತೊಗೊಂಡೋಗ್ಬೋದು. ನೆಕ್ಸ್ಟು ವಾಟರ್ ಪ್ರೂಫ್. ಈ ಪಾಲಿಪ್ರೊಪಲಿನ್, ಪಾಲಿಕಾರ್ಬೊನೇಟ್ ಎರಡೂ ಕೂಡ ವಾಟರ್ ಪ್ರೂಫ್ ಇರುತ್ತೆ, ಆ್ಯಸ್ ಅದು ಪ್ಲಾಸ್ಟಿಕ್ಕಿಂದ ಮೇಡ್ ಆಫ್ ಆಗಿರೋದ್ರಿಂದ. ಅದೇ ಪಾಲಿಸ್ಟರ್ ಇದೆಯಲ್ಲ ಅದು ಕ್ಲಾತಿಂದ ಮಾಡಿರೋದ್ರಿಂದ ಅದು ವಾಟರ್ ಪ್ರೂಫ್ ಆಲ್ಮೋಸ್ಟ್ ಇರೋದಿಲ್ಲ. ಟ್ರಾಲಿ ಬ್ಯಾಗ್ದು ಪೂರ್ತಿ ವೆಯ್ಟ್ನ ತಡೆಯೋದು ಅಂದರೆ ವೀಲ್ಸು. ಸೊ ವೀಲ್ಸಲ್ಲಿ 3 ಕೈಂಡ್ಸ್ ಬರುತ್ತೆ, 2 ವೀಲು, 4 ವೀಲು, 8 ವೀಲು. 2 ವೀಲು ಜಾಸ್ತಿ ಭಾರ ತಡೆಯೋದೇ ಇಲ್ಲ, ಸೊ ಅದಕ್ಕೆ ಅದನ್ನು ಬೈ ಮಾಡಿಬಿಡಿ. 4 ಇಲ್ಲ ಅಂದರೆ 8ನ ಬೈ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಅಂತ ಅಂದರೆ ಅದರಲ್ಲಿ 360 ಡಿಗ್ರಿ ರೊಟೇಷನ್ ಇದೆಯಾ ಅಂತ ನೋಡಿ. ಬಿಕಾಸ್ ನಾವು ತೊಗೊಂಡು ಹೋಗುವಾಗ 360 ಡಿಗ್ರಿ ವೀಲ್ಸ್ ಇದ್ದರೆ ನಮಗೆ ಅದು ಹೆಲ್ಪ್ ಆಗುತ್ತೆ. ಇಲ್ಲ ಮಧ್ಯ ಸ್ಟಕ್ ಆಗ್ತಿರುತ್ತೆ, ನಮಗೆ ಕ್ಯಾರಿ ಮಾಡೋದಕ್ಕಾಗಲ್ಲ ಈಸಿಯಾಗಿ. ಸೊ ಪ್ರಿಫರ್ 4 ಇಲ್ಲಾಂದರೆ 8ನ ಬೈ ಮಾಡಿ. ಸ್ಮಾಲ್ ಲಗೇಜಸ್ಗಾದರೆ 4 ಎನಫ್ ಅಂತ ಅನ್ಬೋದು, ಯಾಕಂದರೆ ಜಾಸ್ತಿ ಭಾರ ಇರಲ್ಲ. 23 kgs ಎಲ್ಲ ಬೈ ಮಾಡ್ತೀವಿ ಅಂದರೆ 8 ವೀಲ್ಸ್ ಇದ್ದರೆ ಸ್ವಲ್ಪ ಡ್ಯೂರಬಲ್ ಆಗಿರುತ್ತೆ, ಜಾಸ್ತಿ ಭಾರ ತಡೆಯುತ್ತೆ. ಇನ್ ಕೇಸ್ ಒಂದು ಚಿಕ್ಕ ಸೈಡ್ ವೀಲ್ ಕಳೆದೋದ್ರು, ಮುರಿದೋದ್ರೂ ಇನ್ನೊಂದು ಸೈಡ್ ವೀಲ್ ಇರುತ್ತೆ. ಸೊ ಅದಕ್ಕೆ 8 ವೀಲ್ಸ್ ಬೈ ಮಾಡಿದ್ರೆ ಬೆಸ್ಟ್. ತುಂಬ ಇಂಪಾರ್ಟೆಂಟ್ ಥಿಂಗ್ ನಾವು ನೋಡಬೇಕಾಗಿರೋ ಟ್ರಾಲಿ ಬ್ಯಾಗಲ್ಲಿ ಅಂದರೆ TSA ಲಾಕ್ ಇದೆಯಾ ಅಂತ. USA ಹೋಗೋರು ಎಲ್ರಿಗೂ ಕೂಡ ಇದು ಕಂಪಲ್ಸರಿ ಇರುತ್ತೆ. ಏನಕ್ಕೆ ಕಂಪಲ್ಸರಿ ಅಂತ ಹೇಳ್ತೀನಿ. ಲೈಕ್ TSA ಲಾಕ್ ಇರೋದೇನಕ್ಕೆ ಅಂತ ಅಂದರೆ ನಾವು ನಮ್ಮ ಬ್ಯಾಗ್, ಚೆಕ್ಡ್ ಇನ್ ಬ್ಯಾಗ್ ಏನಿರುತ್ತೆ ಅಲ್ಲ, 2 ಚೆಕ್ಡ್ ಇನ್ ಬ್ಯಾಗು ಅದನ್ನು ಹಾಕ್ತೀವಿ ಅಲ್ಲ ಸ್ಕ್ಯಾನಿಗೆ, ಲೈಕ್ ಅವ್ರು
ನೋಡ್ತಾರೆ ಇಲೀಗಲ್ ಐಟಮ್ಸ್ ಅಥವಾ ಸಸ್ಪಿಷಿಯಸ್ ಐಟಮ್ಸ್ ಏನಾದರೂ ಇದೆ ಅಂತ ಅವ್ರಿಗೆ ಸ್ಕ್ಯಾನ್ ಮಾಡುವಾಗ ಗೊತ್ತಾದರೆ ಅವ್ರ ಹತ್ರ ಒಂದು ಕೀ ಇರುತ್ತೆ, TSA ಲಾಕಿಗೆ ಕೀ ಇರುತ್ತೆ, ಯೂನಿವರ್ಸಲ್ ಕೀ, ಅದು ಎಲ್ಲ ಲಾಕ್ಸ್ನ ಓಪನ್ ಮಾಡ್ಬೋದು. ಅವ್ರು ಅದನ್ನು ಓಪನ್ ಮಾಡಿ ಚೆಕ್ ಮಾಡ್ಕೊತಾರೆ. ಸೊ ಅದು ಈಸಿ ಆಗೋದಕ್ಕೆ ಅಂದ್ಬಿಟ್ಟು TSA ಲಾಕ್ ಕಂಪಲ್ಸರಿ ಇರುತ್ತೆ US-ಗೆ. ಇಲ್ಲಾಂದರೆ ಅವ್ರು ಅದನ್ನು ಆ ಟ್ರಾಲಿ ಬ್ಯಾಗ್ನ ಅಲೋ ಮಾಡಲ್ಲ. ಸೊ ಇದನ್ನು ಒಂದು ನೋಡ್ಕೊಬೇಕಾಗುತ್ತೆ. ಬಟ್ ಇದರಲ್ಲಿ ನನ್ನ ಮಿಸ್ಟೇಕ್ ಏನು ಮಾಡಿದೆ ಅಂದರೆ TSA ಲಾಕ್ ಬಂದು ನಿಮಗೆ ಕ್ಯಾಬಿನ್ ಬ್ಯಾಗ್ ಅಥವಾ ಕ್ಯಾರಿ ಆನ್ ಬ್ಯಾಗಿಗೆ ಅವಶ್ಯಕತೆ ಇರಲ್ಲ. ಬಿಕಾಸ್ ನೀವು ಅದನ್ನು ಕ್ಯಾರಿ ಮಾಡ್ತಿರೋದ್ರಿಂದ ಅದಕ್ಕೆ TSA ಲಾಕ್ ಏನಿರಬೇಕಂತೆಲ್ಲ. ಕಾಂಬಿನೇಷನಲ್ ಲಾಕ್, ನಾರ್ಮಲ್ ಕಾಂಬಿನೇಷನಲ್ ಲಾಕ್ ಇರುತ್ತೆ ಅಲ್ಲ, ಅದಿದ್ದರೆ ಸಾಕು. TSA ಲಾಕ್ ಬಂದು ನಮ್ಮ ಚೆಕ್ಬಿನ್ ಬ್ಯಾಗ್ಸ್ ಇದ್ದರೆ ಸಾಕಾಗುತ್ತೆ. ಬಿಕಾಸ್ TSA ಲಾಕ್ ಇರೋ ಬ್ಯಾಗ್ಸ್ ಇದೆಯಲ್ಲ, ಅದು ಕಾಸ್ಟ್ ಬಂದು ಹೈ ಇರುತ್ತೆ ಕಂಪ್ಯಾರಿಟಿವ್ಲಿ ನಾರ್ಮಲ್ ಕಾಂಬಿನೇಷನಲ್ ಲಾಕ್ಸ್ಗಿಂತ. ಇನ್ ಕೇಸ್ ನಿಮಗೆ ಎರಡರದ್ದು ಡಿಫ್ರೆನ್ಸ್ ತುಂಬ ಎಬೋವ್ 1000 ತೋರಿಸ್ತಿದೆ ಅಂದರೆ ನಿಮ್ಗೊಂದು ಆಪ್ಷನ್ ಇದೆ, TSA ಲಾಕ್ ಸಪ್ರೇಟ್ ಸಿಗುತ್ತೆ. ಒಂದು 360 400 ಇರ್ಬೋದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬೋದು. ತುಂಬ ವೇರಿಯೇಷನ್ ಇದೆ ಎರಡಕ್ಕೂ ಅಂತ ಅಂದರೆ ನೀವೊಂದು TSA ಲಾಕ್ನ ಬೈ ಮಾಡಿಬಿಟ್ಟು ಹಾಕ್ಬೋದು. TSA ಅಪ್ರೂವ್ಡ್ ಬ್ಯಾಗ್ಸೇ ನಮಗೆ ಅಫೋರ್ಡಬಲ್ ರೇಟಿಗೆ ಸಿಗಿರೋದ್ರಿಂದ ಮತ್ತೆ TSA ಲಾಕ್ ಬೈ ಮಾಡಿ ಇದಕ್ಕೆ ಹಾಕಿ ಎಲ್ಲ ವೇಸ್ಟ್ ಮಾಡಬೇಡಿ. ಡೈರೆಕ್ಟ್ ನಾವು ಅದನ್ನೇ ಬೈ ಮಾಡ್ಬೋದು. TSA ಅಪ್ರೂವ್ಡ್ ಲಾಕ್ಸೇ ಅಫೋರ್ಡಬಲ್ ರೇಟಿಗೆ ಸಿಗುತ್ತೆ. ಈ 3 ಬ್ಯಾಗ್ಸ್ ಜೊತೆಗೆ ಕೆಲವೊಂದು ಏರ್ಲೈನ್ಸು ಒಂದು ಸ್ಲಿಂಗ್ ಬ್ಯಾಗ್ ಇಲ್ಲ ಅಂದರೆ ಲ್ಯಾಪ್ಟಾಪ್ ಬ್ಯಾಗ್ನ ನಾವು ತೊಗೊಂಡೋಗೋದಕ್ಕೆ ಅಲೋ ಮಾಡ್ತಾರೆ. ನಾನು ಎಮಿರೇಟ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ, ನನಗೆ ಯಾವುದು ಎಕ್ಸ್ಟ್ರಾ ಬ್ಯಾಗೇಜ್ನ ಅಲೋ ಮಾಡ್ತಿಲ್ಲ ಅವರು, ಯಾವುದೇ ಲ್ಯಾಪ್ಟಾಪ್ನ. ಸೊ ನಾನು 3 ಲ್ಯಾಗೇಜ್ ಬ್ಯಾಗ್ನೇ ತೊಗೊಂಡೋಗ್ತಾ ಇದ್ದೀನಿ. ನೆಕ್ಸ್ಟು ವ್ಯಾರಂಟಿ. ಇಂಟರ್ನ್ಯಾಷನಲ್ ವ್ಯಾರಂಟಿ ಇರೋದನ್ನೇ ನಾವು ನೋಡಿ ತೊಗೊಳ್ಬೇಕಾಗುತ್ತೆ. ಬಿಕಾಸ್ ನಾವು ಒಂದ್ಸರಿ ಅಬ್ರಾಡಿಗೆ ಹೋದ್ಮೇಲೆ ಚೂರು ಏನಾದರೂ ಅಲ್ಲಿ ಸ್ಕ್ರ್ಯಾಚ್ ಆಗಿನೋ ಅಥವಾ ಒಡೆದೋಗಿನೋ ಏನೋ ಆದರೆ ಲಗೇಜಿಗೆ ಮತ್ತೆ ಇಂಡಿಯಾದಲ್ಲಿ ಬಂದು ರಿಪೇರಿ ಮಾಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇಂಟರ್ನ್ಯಾಷನಲ್ ವ್ಯಾರಂಟಿ ಇದೆಯಾ ಅಂತ ನೋಡಿ. ಅಪ್ ಟು 3 ಇಯರ್ಸ್ವರೆಗೂ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 6 ಮಂತ್ಸಿಂದ 3 ಇಯರ್ಸ್ವರೆಗೂ ಡಿಪೆಂಡ್ಸ್ ಆನ್ ಕಂಪ್ನಿ, ನಮಗೆ ಬ್ರ್ಯಾಂಡು ವ್ಯಾರಂಟಿ ಕಾರ್ಡ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಕೆಲವೊಂದು ವ್ಯಾರಂಟಿ ಹೇಗಿರುತ್ತೆ ಅಂದರೆ ಫುಲ್ ಡ್ಯಾಮೇಜ್ ಆದರೆ ಮಾತ್ರ ಲಗೇಜಿಗೆ ನಮಗೆ ಅವರು ರೀಫಂಡ್ ಮಾಡ್ತಾರೆ ಅಥವಾ ಅಂದರೆ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಚಿಕ್ಕ ಪುಟ್ಟ ಸ್ಕ್ರ್ಯಾಚ್ ಅಥವಾ ವೀಲ್ಸ್ ಏನಾದರೂ ಬ್ರೇಕ್ ಆದರೆ, ಹ್ಯಾಂಡಲ್ ಬ್ರೇಕ್ ಆದರೆ ಅವರು ಕೊಡೋದಿಲ್ಲ. ಸೊ ನಾವು ವ್ಯಾರಂಟಿಲಿ ಏನೇನು ಬರುತ್ತೆ ಆಪ್ಷನ್ಸ್ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ತೊಗೊಬೇಕಾಗುತ್ತೆ. ಇನ್ನೊಂದು ಫೀಚರ್ ಬಂದು ಆ್ಯಂಟಿ ಥೆಫ್ಟ್ ಜಿಪ್ಪರ್ ಅಂತ ಬರುತ್ತೆ. ಅಂದರೆ ಒಂದು ಸರಿ ಪೆನ್ನ ಹಾಕ್ಬಿಟ್ಟು ನಾವು ಜಿಪ್ಪರಲ್ಲಿ ಹಿಂಗೆ ಮಾಡಿದ್ರೆ ಲೈಕ್ ಓಪನ್ ಆಗಿಬಿಡುತ್ತೆ. ವೀಡಿಯೋಸ್ ಎಲ್ಲ ನೋಡಿರ್ತೀವಿ ನಾವು. ಸೊ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಆ್ಯಂಟಿ ಥೆಫ್ಟ್ ಜಿಪ್ಪರ್ ಅಂತಲೂ ಕೂಡ ಬರುತ್ತೆ. ಅದನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ಏನು ಇಂಪಾರ್ಟೆಂಟ್ ಇಲ್ಲ, ಯಾಕಂದರೆ ಆ ಥರ ಎಲ್ಲ ಏನೂ ಥಿಂಗ್ಸ್ ಆಗಿಲ್ಲ ಅಂತ ನಮ್ಮ ಸೀನಿಯರ್ಸ್ ಹೇಳಿದ್ರು. ಅದನ್ನು ನಾವು ಹುಡ್ಕೊಂಡು ಹೋದರೆ ಏನಾಗುತ್ತೆ ಗೊತ್ತಾ, ಲೈಕ್ ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ. TSA ಲಾಕ್ ಸಿಕ್ಕಿದ್ರೆ ನಿಮಗೆ ಆ್ಯಂಟಿ ಥೆಫ್ಟ್ ಜಿಪ್ಪರ್ ಸಿಗಲ್ಲ, ಇಲ್ಲ ಆ್ಯಂಟಿ ಥೆಫ್ಟ್ ಜಿಪ್ಪರ್ ಸಿಕ್ಕಿದ್ರೆ ನಿಮಗೆ ಪಾಲಿಪ್ರೊಪಲಿನ್ ಸಿಗಲ್ಲ. ಒಂದಕ್ಕೊಂದು ನಮ್ಗೆ ಮ್ಯಾಚ್ ಆಗಲ್ಲ. ಸೊ ಇದನ್ನು ಲೈಕ್ ಎಮರ್ಜೆನ್ಸಿ ಕೇಸಿಗೆ ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್, ಸಿಕ್ಕಿಲ್ಲ ಅಂದರೆ ನೋ ಪ್ರಾಬ್ಲಮ್. ಕಮಿಂಗ್ ಟು ದಿ ಮೋಸ್ಟ್ ಕ್ಯೂರಿಯಸ್ ಪಾರ್ಟ್ ಆಫ್ ದಿಸ್ ವಿಡಿಯೋ, ಸ್ಟೂಡೆಂಟ್ಸು ಯೂಶ್ವಲಿ ಯಾವ ಬ್ರ್ಯಾಂಡ್ನ ಬೈ ಮಾಡ್ತಾರೆ ಅಂತ. ತುಂಬ ಬ್ರ್ಯಾಂಡ್ಸ್ ಇದ್ದಾವೆ. ಅದರಲ್ಲಿ ಇವಾಗ ಲೀಡಿಂಗ್ ಬ್ರ್ಯಾಂಡ್ ಅಂತ ಅಂದರೆ ಶಾರ್ಕ್ ಟ್ಯಾಂಕಲ್ಲಿ ಫೇಮಸ್ ಆಗಿರೋ ನ್ಯಾಷರ್ ಮೈಲ್ಸ್ ಅಂತ. ಲುಕ್ಸ್ ಆಗಲಿ ಮತ್ತು ಅದರದ್ದು ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಅಮೆರಿಕನ್ ಟೂರಿಸ್ಟರು, ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ್ಯಂಡ್ ದೆನ್ ಕೆಮಿಲಿಯಂಟ್ ಅಂತ ಅಮೆರಿಕನ್ ಟೂರಿಸ್ಟರ್ದೇ ಇನ್ನೊಂದು ಬ್ರ್ಯಾಂಡ್ ಇದೆ, ಅದು ಸ್ವಲ್ಪ ಅಫೋರ್ಡಬಲ್ ಆ್ಯಂಡ್ ಡ್ಯೂರಬಲ್ ಇದೆ ಅಂತ. ಅದಾದಮೇಲೆ ಸಫಾರಿ, VIP, ಆಮೇಲೆ ವೈಲ್ಡ್ ಕ್ರಾಫ್ಟ್, ಇಷ್ಟು ಬ್ರ್ಯಾಂಡ್ಸು ನಾನು ನೋಡಿರೋಂಗೆ ಸ್ಟೂಡೆಂಟ್ಸು ಕ್ಯಾರಿ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋಲಿ ನಾನು ಯಾವ್ಯಾವ ಬ್ಯಾಗ್ಸ್ನ ತೊಗೊಂಡೆ, ಅದರಲ್ಲಿ ಯಾವ್ಯಾವ ಫೀಚರ್ಸ್ ಇದೆ, ಆ್ಯಂಡ್ ದೆನ್ ನಾನು ಎಲ್ಲೆಲ್ಲಿ ಬೈ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಕೆಲವೊಂದು ಪ್ಲೇಸಸ್ ಇದೆ ಲೈಕ್ ಅಲ್ಲಿ ನಮಗೆ ಚೀಪೆಸ್ಟ್ ಅನ್ನೋಕ್ಕಾಗಲ್ಲ, ಅಫೋರ್ಡಬಲಲ್ಲಿ ನಮಗೆ ಸಿಗುತ್ತೆ. ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ನ ಕೂಡ ನಾನು ಶೇರ್ ಮಾಡ್ತೀನಿ. ಆ ವಿಡಿಯೋ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಬಂದಾಗ ಆ್ಯಡ್ ಮಾಡ್ತೀನಿ, ನೀವು ಆ ವಿಡಿಯೋನ ನೋಡ್ಬೋದು. ಬಾಯ್.